ಯಾರು ತನ್ನ ಪತಿನ ದೇವರು ಅನ್ಕೊಳ್ತಾರೋ ಅವರು ತ್ರಿಕಾಲಜ್ಞ ಆಗ್ತಾರೆ. ಅಂದರೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಆಗುವ ಘಟನೆಗಳನ್ನ ನೋಡಬಹುದು. ಮಹಾಭಾರತದಲ್ಲಿ ಪ್ರಸಂಗ ಬರುತ್ತೆ. ಒಬ್ರು ಕಶ್ಯಪ ಹೆಸರಿನ ಋಷಿ ಇದ್ರು. ಅವರು ಮರದ ಕೆಳಗೆ ತಪಸ್ಸು ಮಾಡುವಾಗ ಗಿಡದಲ್ಲಿ ಒಂದು ಹಕ್ಕಿ ಬಂದು ಕೂತು ಅವರ ಮೇಲೆ ಹಿಕ್ಕಿ ಹಾಕಿತು. ಅವರು ಕೋಪದಿಂದ ಅದನ್ನ ನೋಡಿದ್ರು. ಅದು ಭಸ್ಮ ಆಯಿತು. ಅವರು ನಾನು ದೊಡ್ಡ ಸಿದ್ಧಿ ಪಡ್ಕೊಂಡೆ ಅನ್ಕೊಂಡ್ರು. ಮತ್ತೆ ಒಂದು ಮನೆಗೆ ಭಿಕ್ಷೆ ಬೇಡೋಕೆ ಹೋಗ್ತಾರೆ. ಆ ಮನೆಯಿಂದ ಒಬ್ಬ ದೇವಿ ಹೊರಗೆ ಬಂದ್ರು. ಅವರು ಪತಿವ್ರತೆಯಾಗಿದ್ರು. ಅವಳು ಹೇಳಿದ್ಳು, ಮಹಾರಾಜ ಸ್ವಲ್ಪ ಇರಿ ಬರ್ತೀನಿ ಅಂತ ಒಳಗೆ ಹೋದ್ರು. ಅಲ್ಲಿ ಎರಡನೇ ಬಾಗಿಲಿನಿಂದ ಪತಿ ಬಂದ್ರು. ಪತಿಗೆ ನೀರು ಕೊಟ್ಟು ಕಾಲು ತೊಳೆದು ಕುಂಡ್ರಿಸಿದ್ರು. ನಂತರ ಹೇಳ್ತಾರೆ, ಭಗವಾನ್ ನಿಮ್ಮ ಮನೆಗೆ ಸಂತರು ಬಂದಿದ್ದಾರೆ, ಅವರಿಗೆ ಭಿಕ್ಷೆ ನೀಡಿ ಬರ್ಲಾ ಅಂತ ಕೇಳ್ತಾರೆ. ಪತಿ ಖಂಡಿತ ಕೊಡಿ ಅಂತ ಹೇಳ್ತಾನೆ. ಸ್ವಲ್ಪ ಹಣ್ಣು ಹಂಪಲು ತಗೊಂಡು ಹೋಗ್ತಾರೆ. ಅಲ್ಲಿ ಆ ಸಂತರು ಕೋಪ ಮಾಡ್ಕೊಂಡಿದ್ರು. ಅವರು ಹೇಳ್ತಾರೆ, ಇಷ್ಟ್ಯಾಕೆ ತಡ ಮಾಡಿದೆ? ಅವಳು ಹೇಳ್ತಾಳೆ, ಮಹಾರಾಜ ನನ್ನ ಪತಿ ಬಂದಿದ್ರು, ಅವರನ್ನ ಸ್ವಾಗತ ಮಾಡೋದ್ರಲ್ಲಿ ಲೇಟ್ ಆಯ್ತು ಅಂತ ಹೇಳ್ತಾನೆ. ನೀವು ನನ್ನ ಏನಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಬಾಗಿಲಲ್ಲಿ ಎಷ್ಟು ಕಾಯ್ಬೇಕಾಯ್ತು? ಅವಳು ಹೇಳ್ತಾಳೆ, ಮಹಾರಾಜ ಕೋಪ ಮಾಡ್ಕೋಬೇಡಿ, ನಾನು ಆ ಗಿಡದ ಹಕ್ಕಿ ಅಲ್ಲ, ನೀವು ಕೋಪದಿಂದ ನೋಡಿದ ತಕ್ಷಣ ನಾನು ಭಸ್ಮ ಆಗೋಕೆ. ಅವಾಗ ಕಶ್ಯಪ ಹೆದರ್ಕೊಳ್ತಾರೆ. ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಈ ವಿಷಯ ನನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಅವರನ್ನು ಕೇಳ್ತಾರೆ, ದೇವಿ ನಿಮಗೆ ಹೇಗೆ ಗೊತ್ತಾಯಿತು? ಅವಾಗ ಅವ್ರು ಹೇಳ್ತಾರೆ, ನನ್ನ ಪತಿ ಸೇವೆಯ ಪ್ರಭಾವದಿಂದ ನಾನು ತ್ರಿಕಾಲಜ್ಞ ಇದ್ದೀನಿ. ಭೂತ ಭವಿಷ್ಯ ವರ್ತಮಾನ 3 ಕಾಲದ ಜ್ಞಾನ ನನಗಿದೆ ಅಂತಾರೆ. ಅದೇ ಥರ ನೋಡಿ, ತನ್ನ ಪತಿ ಸೇವೆಯಿಂದ ಅನಸೂಯ ಅವರು ಭಗವಂತನನ್ನ 6 ತಿಂಗಳ ಮಕ್ಕಳನ್ನಾಗಿ ಮಾಡಿದ್ರು. 3 ದೇವತೆಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ ಹೋಗಿದ್ರು. ಅವರನ್ನೇ 6 ತಿಂಗಳು ಮಕ್ಕಳನ್ನಾಗಿ ಮಾಡಿದ್ರು. ನೋಡಿ, ಪತಿವ್ರತ ಧರ್ಮದಲ್ಲಿ ಎಂತಹ ಶಕ್ತಿ ಇದೆ. ರಾಧೆ ರಾಧೆ.